ನಿಮ್ ತೂಕ ಸ್ಟಕ್ ಆಗಿಲ್ಲ, ನಿಮ್ಮ ಹ್ಯಾಬಿಟ್ ಸ್ಟಕ್ ಆಗಿವೆ. ಈ ಚಿಕ್ಕ ಶೀಟ್ ನಿಮಗೆ ಶಾಕ್ ಕೊಡುತ್ತೆ. ಬಹಳ ಜನ ಮೆಟಬಾಲಿಸಮ್ ಬ್ಲೇಮ್ ಮಾಡ್ತಾರೆ, ವೆಯ್ಟ್ ಸ್ಕೇಲ್ ಕೂಡ ಬ್ಲೇಮ್ ಮಾಡ್ತಾರೆ, ನಸೀಬ್ ಚೆನ್ನಾಗಿಲ್ಲ ಅಂತಾನು ಹೇಳ್ತಾರೆ, ಮೋಟಿವೇಶನ್ ಇಲ್ಲ ಅಂತ ಸೋಲ್ ಹೋಗ್ತಾರೆ. ಫುಲ್ ವಿಡಿಯೋ ನೋಡಿದ್ರೆ ಏನ್ ಮಾಡಬೇಕು ಸೊಲ್ಯೂಷನ್ ಇವಾಗ್ಲೇ ಸಿಗುತ್ತೆ ನೋಡಿ. ಯಂತ್ರ ವೆಯ್ಟ್ ಸ್ಕೇಲು, ತಂತ್ರ ಇರೋದು ನಿಮ್ ಜೊತೆ. ವೆಯ್ಟ್ ಸ್ಕೇಲ್ ಒಂದು ಯಂತ್ರ, ಅದಕ್ಕೆ ಜೀವ ಇಲ್ಲ, ಭಾವನೆ ಇಲ್ಲ, ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಬ್ರೇಕಪ್ ಆಗಿದ್ರೂ ಗೊತ್ತಾಗಲ್ಲ, ವೀಕೆಂಡ್ ಅಲ್ಲಿ ಚೆನ್ನಾಗಿ ಜಡಿತಿದ್ದೀರಾ ಅಂತ ಕೂಡ ಅದಕ್ಕೆ ಗೊತ್ತಾಗಲ್ಲ. ಸ್ಕೇಲ್ ಮೇಲೆ ನಿಂತ ಮನುಷ್ಯನಿಗೆ ಜೀವ ಇದೆ, ಫೀಲಿಂಗ್ಸ್ ಇದೆ, ಆಕ್ಷನ್ ಬೇಕಾಗಿರೋದು ಈ ಮನುಷ್ಯನಿಂದ. ಸುಮ್ನೆ ಡ್ರಾಮಾ ಯಾಕೆ? ಇದನ್ನು GPS ತರ ಥಿಂಕ್ ಮಾಡಿ. ಒಂದು ರೋಡ್ ತಗೊಂಡ್ರೆ ಒಂದು ಜಾಗ ಸಿಗುತ್ತೆ. ಹೊಸ ಡೆಸ್ಟಿನೇಷನ್ ಬೇಕಾ? ರೂಟ್ ಚೇಂಜ್ ಮಾಡಿ, ಹ್ಯಾಬಿಟ್ಸ್ ಚೇಂಜ್ ಮಾಡಿ. ಆದ್ರೆ ಸೇಮ್ ರೋಡ್ ಹೋದ್ರೆ ಹೊಸ ಜಾಗ ಸಿಗಲ್ಲ. ಇದು 7 ಡೇಸ್ ಡಿಸಿಪ್ಲಿನ್ ಟ್ರ್ಯಾಕರ್. ಈ ವಾರಕ್ಕೆ 3 ಚಿಕ್ಕ ನಾನ್ ನೆಗೋಷಿಯಬಲ್ ತಪ್ಪಲಾರದ ಹ್ಯಾಬಿಟ್ಸ್ ಚೂಸ್ ಮಾಡಿ. ಡೈಲಿ ಟ್ರ್ಯಾಕ್ ಮಾಡಿ. ಟ್ರ್ಯಾಕರ್ ನ ಪ್ರಿಂಟ್ ಮಾಡಿದ ಮೇಲೆ ಕೈಯಲ್ಲಿ ಬರಿಬೇಕು, ಸಿಸ್ಟಮ್ ಅಲ್ಲಿ ಟೈಪ್ ಮಾಡಬಾರ್ದು. ಇದನ್ನ ಒಂದು ಜಾಗ ಸ್ಟಿಕ್ ಮಾಡಿ. ನೋಡದೇ ಇರಕ್ಕೆ ಆಗದ ಜಾಗದಲ್ಲಿ ಮಾಡಬೇಕು. ಬೆಡ್ರೂಮ್ ವಾಲ್ ಇರ್ಬೋದು, ಟಾಯ್ಲೆಟ್ ವಾಲ್ ಕೂಡ ಇರ್ಬೋದು. ನಾನ್ ನೆಗೋಷಿಯಬಲ್ ಅಂದ್ರೆ ಒಂದು ಧರ್ಮದ ಕಾರ್ಯದ ಹಾಗೆ, ರಿಚುವಲ್ ಹಾಗೆ. ಮೋಟಿವೇಶನ್ ಬೇಡ, ಆಟೋಮೆಟಿಕ್ ಆಗ್ಬೇಕು. ಬ್ರಷ್ ಮಾಡಕ್ಕೆ ಮೋಟಿವೇಶನ್ ಬೇಡ, ಹಾಗೆ ಹೆಲ್ದಿ ಹ್ಯಾಬಿಟ್ಸ್ ಆಟೋಮೆಟಿಕ್ ಆಗ್ಬೇಕು. ಎಕ್ಸಾಂಪಲ್, ಹ್ಯಾಬಿಟ್ 1 3 ಲೀಟರ್ ನೀರ್ ಕುಡಿಯೋದು, ಹ್ಯಾಬಿಟ್ 2 30 ನಿಮಿಷ ವಾಕು, ಹ್ಯಾಬಿಟ್ 3 ಸಾಯಂಕಾಲ 7 ಗಂಟೆ ಒಳಗೆ ಡಿನ್ನರ್ ಮುಗಿಸೋದು. ಪ್ರತಿದಿನ ಮಾಡಿ, ಟಿಕ್ ಮಾಡಿ. ಮಾಡಿಲ್ಲ ಆದ್ರೆ ಕ್ರಾಸ್ ಹಾಕಿ. ಮೋಟಿವೇಶನ್ ಸ್ಕೂಟರ್ ಕೀ ಹಾಗೆ, ಇಂಜಿನ್ ಸ್ಟಾರ್ಟ್ ಮಾಡಕ್ಕೆ ಅಷ್ಟೇ. ಡಿಸಿಪ್ಲಿನ್ ಆಕ್ಸಿಲರೇಟರ್ ಕೈ ಹಿಡ್ಕೊಂಡಿದ್ದ ತರ. ಮಳೆ ಬಂದ್ರು, ಮೂಡ್ ಆಫ್ ಆದ್ರು ಮುಂದೆ ಹೋಗಿಸ್ತದೆ. ಆದ್ರೆ ಆಕ್ಸಿಲರೇಟರ್ ಬಿಟ್ರೆ ಸ್ಕೂಟರ್ ಹಾಗೆ ಐಡಿಯಲ್ ಮೋಡಲ್ ಇರುತ್ತೆ. ಹಾಗಾದ್ರೆ ನಿಮ್ಮ ಚಾಲೆಂಜ್, ಈ ಟ್ರ್ಯಾಕರ್ ಪ್ರಿಂಟ್ ಮಾಡಿ 3 ಹ್ಯಾಬಿಟ್ ಫಿಕ್ಸ್ ಮಾಡಿ. 7 ಡೇಸ್ ಫುಲ್ ಫಾಲೋ ಮಾಡಿ. ಟಿಕ್ಕು ಕ್ರಾಸು ಹಾಕಕ್ಕೆ ಎಕ್ಸ್ಕ್ಯೂಸ್ ಬೇಡ. ನನ್ನ ಪ್ರೊಫೈಲ್ ಫಾಲೋ ಮಾಡಿದ ನಂತರ ಟ್ರ್ಯಾಕರ್ ಅಂತ ಕಮೆಂಟ್ ಮಾಡಿ. ಶೀಟ್ ನಿಮಗೆ ಕಳಿಸ್ತೀನಿ ಫಾರ್ ಫ್ರೀ. GST ಬೇಡ. ನಿಮಗೆ ಟ್ರ್ಯಾಕರ್ ಮತ್ತೆ ಪರ್ಸನಲ್ ಗೈಡೆನ್ಸ್ ಬೇಕಾದ್ರೆ ನನ್ನ ಪ್ರೊಫೈಲ್ ಫಾಲೋ ಮಾಡಿದ ನಂತರ ಗೈಡ್ ಅಂತ ಡೈರೆಕ್ಟ್ ಮೆಸೇಜ್ ಮಾಡಿ. ಮತ್ತೆ ಒಂದು ಕೆಲಸ ಮಾಡಿ, 7 ದಿನ ಫಾಲೋ ಮಾಡಿ. ನಿಮಗೆ ಏನ್ ರಿಸಲ್ಟ್ ಬಂತು ನನ್ನ ಜೊತೆ ಶೇರ್ ಮಾಡಿ. ಎಷ್ಟು ಬದಲಾವಣೆ ಆಗಿದೆ, ಯಾವ ರೀತಿ ಸಹಾಯ ಆಯ್ತು ಹೇಳಿ.